ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ವಾದ ಪ್ರತಿವಾದ ನಡೀತಾ ಇತ್ತು. ಬಹಳ ಇಂಟ್ರೆಸ್ಟಿಂಗ್ ವಿಷಯಗಳು ಅಂದರೆ ಇವೆಲ್ಲವನ್ನೂ ಕೂಡ ಯಾವುದೋ ಒಂದು ಕೇಸ್ ಅಂತ ನೋಡಬಾರದು. ಒಂದು ಜೈಲ್ ವ್ಯವಸ್ಥೆ ಅಂದರೆ ಏನು, ಅಲ್ಲಿನ ಆಹಾರ ಕ್ರಮ ಅಂದರೆ ಏನು, ಒಬ್ಬ ಆರೋಪಿಗೆ ಇರಬಹುದಾದ ಜೈಲಿನ ಒಳಗಿನ ಹಕ್ಕುಗಳು ಏನೇನಾಗಿರ್ತವೆ, ಆಹಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಸೈಸ್ಲಿ ಆಹಾರಕ್ಕೆ ಸಂಬಂಧಪಟ್ಟಂತೆಯೇ ಹೇಳೋದಾದರೆ ಯಾವೆಲ್ಲ ವಿಚಾರಗಳು ಪ್ರಮುಖವಾಗ್ತವೆ ಅಂತ ಹೇಳಿ ಒಂದು ಕಡೆ ಇಲ್ಲಿ ದರ್ಶನ್ ಪರವಾಗಿಯೂ ವಕೀಲರು ವಾದವನ್ನು ಮಾಡಿದ್ರು, ಇನ್ನೊಂದು ಕಡೆ ಸರ್ಕಾರಿ ವಕೀಲರು ಕೂಡ ವಾದವನ್ನು ಇಲ್ಲಿ ಮಂಡಿಸ್ತಾ ಇದ್ದಾರೆ. ಯಾಕೆ ದರ್ಶನ್ಗೆ ಮನೆ ಊಟ ಕೊಡಬಾರದು ಅಂತ ಸರ್ಕಾರಿ ವಕೀಲರ ವಾದ, ಯಾಕೆ ದರ್ಶನ್ಗೆ ಮನೆ ಊಟವನ್ನೇ ಕೊಡಬೇಕಾಗತ್ತೆ ಎನ್ನುವುದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರು ಕೂಡ ವಾದವನ್ನು ಮಾಡಿದ್ದಾರೆ. ದರ್ಶನ್ ಕೇಸ್ನ ಇನ್ನು 3 ದಿನ ಮುಂದೂಡಿದ್ರು. ವಾದ ಪ್ರತಿವಾದ ಎಲ್ಲವನ್ನೂ ಕೂಡ ಕೇಳಿದ ಮೇಲೂ ಕೂಡ ನ್ಯಾಯಾಧೀಶರು ಇನ್ನು 3 ದಿನಕ್ಕೆ ದರ್ಶನ್ ಈ ಒಂದು ಆಹಾರಕ್ಕೆ ಸಂಬಂಧಪಟ್ಟಂಥ ಅರ್ಜಿಯ ವಿಚಾರಣೆಯನ್ನು, ಅದರ ಒಂದು ಆದೇಶವನ್ನು ಇನ್ನು 3 ದಿನಕ್ಕೆ ಮುಂದೂಡ್ತಾರೆ. ಆಯ್ತಪ್ಪ, ನಾವು ವಾದ ಪ್ರತಿವಾದ ಕೇಳಿದ್ದೀವಿ, ಇದರ ಆದೇಶ ಇನ್ನು 3 ದಿನ ಆದಮೇಲೆ ಕೊಡ್ತೀವಿ ಅಂತ. ಹಾಗಾಗಿ ದರ್ಶನ್ ಇನ್ನೂ 3 ದಿನದ ಕಾಲ ಜೈಲೂಟವನ್ನೇ ತಿನ್ನಬೇಕು. ಜುಲೈ 25ಕ್ಕೆ ತೀರ್ಪನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕಾಯ್ದಿರಿಸಿದೆ. ಇಲ್ಲಿ ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಆಯ್ತು ಇವತ್ತು ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ, ಯಾರಿಗೆಲ್ಲ ಏನು ಕತೆ ಅಂತ ಹೇಳಿ. ಒಂದು ಕಡೆ ನಟ ದರ್ಶನ್ ಪರ ವಕೀಲರು ರಾಘವೇಂದ್ರ ಅವರು ವಾದವನ್ನು ಮಂಡಿಸ್ತಾ ಹೋದರು, ಇನ್ನೊಂದು ಕಡೆ ಸರ್ಕಾರಿ ವಕೀಲರು ಅಂದರೆ ರೇಣುಕಾಸ್ವಾಮಿ ಪರ ವಕೀಲರು ಪ್ರಸನ್ನ ಕುಮಾರ್ ಅವರು ಕೂಡ ಒಂದು ವಾದವನ್ನು ಮಂಡಿಸ್ತಾ ಹೋಗ್ತಾರೆ. ಯಾವೆಲ್ಲ ಕಾರಣಗಳಿಗಾಗಿ ದರ್ಶನ್ಗೆ ಮನೆ ಊಟವನ್ನು ಕೊಡಲಿಕ್ಕೆ ಆಗಲ್ಲ, ಕೊಡಬಾರದು, ಅದಕ್ಕಿರ್ತಕ್ಕಂಥ ಕಾನೂನಾತ್ಮಕ ಅಂಶಗಳ ಬಗ್ಗೆ ಅವರು ಕೂಡ ವಾದವನ್ನು ಮಾಡ್ತಾ ಹೋದರು. ಇಬ್ಬರ ಒಂದು ವಾದ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಈಗ ವಾದ ಪ್ರತಿವಾದ ಕೂಡ ಮುಕ್ತಾಯವಾಯಿತು. 3 ದಿನದ ಕಾಲ ಈ ಒಂದು ತೀರ್ಪನ್ನು ಮುಂದೂಡಿಕೆ ಮಾಡಲಾಗಿದೆ, ಅವತ್ತಿಗೆ ಕಾಯ್ದಿರಿಸಲಾಗಿದೆ. ನ್ಯಾಯಾಧೀಶರು 3 ದಿನ ಆದಮೇಲೆ ಇದರ ಬಗ್ಗೆ ನಾವು ತೀರ್ಪನ್ನು ಕೊಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಅಂದರೆ ಕೇಳಿದ್ದಷ್ಟೇ ಇಲ್ಲ. ಈಗ SPP ಅವರ ಒಂದು ವಾದವನ್ನು ಅಂತ ನಾವು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ವಾದವನ್ನು ಕೇಳ್ತಾ ಹೋದಾಗ, ಸ್ವಾಮಿ ದರ್ಶನ್ಗೆ ಮನೆ ಊಟ ಕೊಡೋಕ್ಕೆ ಅವಕಾಶ ಇಲ್ಲ, ಅವ್ರಿಗೆ ಮನೆ ಊಟ ಕೊಡಬಾರ್ದು ಸ್ವಾಮಿ ಅಂಥೇಳಿ SPP ಒಂದು ಕಡೆ ವಾದವನ್ನು ಶುರು ಮಾಡ್ತಾರೆ. ಯಾಕೆ ಕೊಡಬೇಕಾಗುತ್ತೆ ದರ್ಶನ್ಗೆ, ಏನು ಸಮಸ್ಯೆ ಇದೆ ಅಂತ ಅವರು ಒಂದು ವಾದವನ್ನು ಶುರು ಮಾಡ್ಕೊಳ್ತಾರೆ. ಜೈಲಲ್ಲಿರ್ತಕ್ಕಂಥ ಯಾರಿಗಾದರೂ ಸ್ವಾಮಿ ಪ್ರತ್ಯೇಕ ಊಟದ ವ್ಯವಸ್ಥೆ ಅಂತ ಇದೆಯಾ? ಎಲ್ಲರೂ ಅದೇ ತಟ್ಟೆ ಅದೇ ಲೋಟ ಅದೇ ಊಟವನ್ನು ಎಲ್ಲರೂ ಕೂಡ ಮಾಡಬೇಕಾಗತ್ತೆ. ದರ್ಶನ್ ಸ್ಪೆಷಲ್ಲ? ಏನೋ ಒಂದು ಸ್ಟಾರ್ ಅಂತ ಆಗಿಬಿಟ್ರೆ, ನಟ ಅಂತ ಆಗಿಬಿಟ್ರೆ, ಸೆಲೆಬ್ರಿಟಿ ಅಂತ ಆಗಿಬಿಟ್ರೆ ಅವರಿಗೆ ಜೈಲಿನ ನಿಯಮಗಳನ್ನು ನಾವು ಬದಲಾಯಿಸೋಕ್ಕಾಗಲ್ಲ ಅಲ್ವೇ ಸ್ವಾಮಿ? ಯಾಕೆ ನಿಯಮವನ್ನು ಬದಲಾಯಿಸಬೇಕು? ಹೀರೋ ಇರಬಹುದು, ನಟ ಇರಬಹುದು, ಇಲ್ಲಿಗೆ ಬಂದಿರೋದು ಏನಾಗಿ? ಇಲ್ಲಿಗೆ ಬಂದಿರೋದು ನಟ ಆಗಿ ಒಬ್ಬ ಆರೋಪಿ ಆಗ್ತಾನೆ ಬಂದಿರೋದು. ಹಾಗಾಗಿ ಜೈಲಲ್ಲಿರ್ತಕ್ಕಂಥ ಎಲ್ರಿಗೂ ಒಂದು ನ್ಯಾಯ, ದರ್ಶನ್ಗೆ ಅಂತ ಒಂದು ನ್ಯಾಯ ಮಾಡೋಕ್ಕಾಗಲ್ವಲ್ಲ? ಈ ಥರ SPP ಅವರು ವಾದವನ್ನು ಶುರು ಮಾಡ್ಕೊಳ್ತಾರೆ. ಜೈಲಲ್ಲಿರ್ತಕ್ಕಂಥವ್ರಿಗೆ ಎಲ್ಲ ಮೂಲಭೂತ ಹಕ್ಕುಗಳು ಸಿಗಲ್ಲ ಸ್ವಾಮಿ, ಎಲ್ಲ ಸಿಗಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಕಾರಣ ಅದು ಜೈಲು, ಹೇಳಿ ಕೇಳಿ ಜೈಲು. ಎಲ್ಲ ಹಕ್ಕಿದೆ, ನಾನು ಏನು ಬೇಕಾದರೂ ಇರ್ತೀನಿ, ಏನು ಬೇಕಾದ್ರೂ ಊಟ ಮಾಡ್ತೀನಿ, ಎಲ್ಲಿ ಬೇಕಾದ್ರೂ ಓಡಾಡ್ತೀನಿ, ಏನು ಬೇಕಾದರೂ ಮಾಡ್ತೀನಿ ಅಂತ ಬಂದಾಗ ಜೈಲಿಂದ ಆಚೆ ಇದ್ದಾಗ ಇದನ್ನು ಅಪ್ಲೈ ಮಾಡ್ಕೊಳ್ಬಹುದು ಸ್ವಾಮಿ. ಆದರೆ ಜೈಲು ಅಂತ ಬಂದಾಗ ಜೈಲಿನ ಒಳಗಡೆನೆ ಅದಕ್ಕೆ ಆದಂಥ ಒಂದು ನಿಯಮಗಳ ಪುಸ್ತಕ ಇರುತ್ತೆ, ರೂಲ್ ಬುಕ್ ಅಂತ ಇರುತ್ತೆ, ಅದನ್ನು ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕಾಗತ್ತೆ. ಇಲ್ಲಿ ದರ್ಶನ್ಗೊಂದು ಇನ್ನೊಬ್ರಿಗೊಂದು ಅಂತ ಮಾಡೋಕ್ಕೆ ಬರಲ್ಲ. ಒಂದು ಕೇಸ್ ಉಲ್ಲೇಖ ಮಾಡ್ತೀನಿ ಸ್ವಾಮಿ, ಚಾರ್ಲ್ಸ್ ಶೋಭರಾಜ್. ಈ ಕೇಸಿನ ತೀರ್ಪಿನಲ್ಲಿಯೂ ಕೂಡ ಇದನ್ನು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟಲ್ಲಿ ಉಲ್ಲೇಖ ಮಾಡಲಾಗಿದೆ ಸ್ವಾಮಿ. ಚಾರ್ಲ್ಸ್ ಶೋಭರಾಜ್ ಕೇಸಲ್ಲಿಯೂ ಕೂಡ ಸುಪ್ರೀಂ ಕೋರ್ಟ್ನ ತೀರ್ಪಲ್ಲೇ ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಯಾರಿಗೂ ತಾರತಮ್ಯ ಮಾಡೋಕ್ಕೆ ಬರಲ್ಲ, ಮಾಡಬಾರದು ಅಂಥೇಳಿ. ಬಡವ, ಶ್ರೀಮಂತ, ಸ್ಟಾರ್ ನಟ, ಸೆಲೆಬ್ರಿಟಿ ಎಲ್ಲರೂ ಜೈಲು ಒಳಗಡೆ ಬಂದಾಗ ಕಂಬಿ ಎಣಿಸ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ಒಂದೇನೆ, ಕಾನೂನಿನ ದೃಷ್ಟಿಯಿಂದ ಎಲ್ಲರೂ ಕೂಡ ಸಮಾನರಾಗಿರಬೇಕು ಅಂಥೇಳಿ SPP ಒಂದು ಕಡೆ ವಾದವನ್ನು ಮಂಡಿಸ್ತಾ ಹೋಗ್ತಾರೆ. ಸ್ವಾಮಿ ಆರೋಪಿ ಒಂದು ಅರ್ಜಿ ಹಾಕಿದ್ದಾರೆ, ಇಲ್ಲಿ ಹೇಳಿರೋದು ಇಷ್ಟೇ, ಅವರು ನನಗೆ ಡಯೇರಿಯಾ ಆಗಿಬಿಟ್ಟಿದೆ, ದೇಹದ ತೂಕ ಇಳಿದುಬಿಟ್ಟಿದೆ ಅಂತೆಲ್ಲ ಇವರು ಮಾತಾಡಿದ್ದಾರೆ ಸ್ವಾಮಿ. ಹಿಪ್ ಜಾಯಿಂಟ್ ಸಮಸ್ಯೆ ಇದೆ ದರ್ಶನ್ಗೆ ಅಂತ ಕೂಡ ಹೇಳಿಕೊಂಡಿದ್ದಾರೆ. ಹಿಪ್ ಜಾಯಿಂಟ್ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಈ ಸಮಸ್ಯೆ ಇದೆಯಲ್ಲ ಸ್ವಾಮಿ, ಇದು ಜೈಲ್ ಒಳಗಡೆ ಬಂದಾಗ ಶುರುವಾಗಿರೋ ಸಮಸ್ಯೆ ಅಲ್ಲ. ಈ ಜೈಲ್ ಒಳಗಡೆ ಬರೋಕ್ಕೆ ಮುಂಚೆನೇ ಈ ನಟನಿಗೆ ಈ ಸಮಸ್ಯೆ ಇತ್ತು. ಏನು ಇವತ್ತು ಬಂದ ತಕ್ಷಣ ಇಂಥ ಸಮಸ್ಯೆ ಏನು ಸೃಷ್ಟಿಯಾಗಿರೋದಲ್ಲ. ಈಗ ಇದೇ ಒಂದು ಚಾನ್ಸ್ ಅಂತ ಹೇಳಿ ಎಲ್ಲವನ್ನೂ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಜೈಲಿಗೆ ಮನೆ ಊಟ ತರಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಎಲ್ಲವನ್ನೂ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಇದು ಸೂಕ್ತ ಅಲ್ಲ. ಇದು ಮನೆ ಊಟ ನೀಡ್ತಕ್ಕಂಥ ಅವಕಾಶ ಕೊಡಬಾರ್ದು ತಾವು ಅಂತ ಕೂಡ SPP ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆಹಾರ ಜೀರ್ಣ ಆಗ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಜೈಲಿಗೆ ಹೋದ ಮೇಲೆ ಆಹಾರನೇ ಜೀರ್ಣ ಆಗ್ತಿಲ್ಲ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಆಹಾರ ಜೀರ್ಣ ಆಗದೆ ಇರೋದಕ್ಕೂ ಇವ್ರು ಹೇಳ್ಕೊಳ್ತಿರೋ ಸಮಸ್ಯೆಗೂ ಏನು ಸ್ವಾಮಿ ಸಂಬಂಧ? ವೈದ್ಯಕೀಯ ಕಾರಣಕ್ಕೆ, ಅಕಸ್ಮಾತ್ ಮೆಡಿಕಲ್ ರೀಸನ್ಸ್ ಇದ್ದರೆ, ವೈದ್ಯಕೀಯ ಕಾರಣಗಳಿಗಾಗಿ ಪರಿಷ್ಕೃತ ಆಹಾರ, ಪಥ್ಯದ ಆಹಾರವನ್ನು ಕೊಡಬಹುದಾಗುತ್ತದೆ. ಪಥ್ಯದ ಆಹಾರ ಕೊಡಬಹುದು ಅವ್ರಿಗೆ. ಇವ್ರಿಗೆ ಇಂಥ ಸಮಸ್ಯೆ ಇದೆ, ಶುಗರ್ ಇದೆಯೋ, BP ಇದೆಯೋ, ಇನ್ನೇನಿದೆಯೋ,
ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಕೇಳಿಕೊಂಡಿದ್ದಾಗ ಖೈದಿಗಳು ಇಂಥ ಸಮಸ್ಯೆಗೆ ಇಂಥ ಆಹಾರ ಸೇವಿಸ್ರಪ್ಪ ಅಂತ ಪಥ್ಯ ಆಹಾರವನ್ನು ಕೊಡಬಹುದಾಗುತ್ತೆ. ಆದರೆ ದರ್ಶನ್ಗಂಥದ್ದೇನು ಇಲ್ವಲ್ಲ ಸ್ವಾಮಿ. ನಿಯಮ 322ರ ಅಡಿಯಲ್ಲಿ ಪಥ್ಯ ಆಹಾರ ಅದಕ್ಕೊಂದು ಅವಕಾಶ ಇರುತ್ತೆ. ಅದು ಮೆಡಿಕಲ್ ಇನ್ಸ್ಟ್ರಕ್ಷನ್ನ ಕಡೆಯಿಂದ, ಆ ಒಂದು ಕಡೆಯಿಂದ ಬಂದಾಗ ಮಾತ್ರ, ವೈದ್ಯಕೀಯ ವರದಿ ಪ್ರಕಾರ ಬಂದಾಗ ಮಾತ್ರ ಆ ರೀತಿಯ ಒಂದು ಅವಕಾಶ ಇರುತ್ತೆ. ದರ್ಶನ್ಗೆ ಈ ವಿಚಾರದಲ್ಲಿ ಆಗಲ್ಲ. 7 ದಿನನೂ ಬಿರಿಯಾನಿ ಕೊಡೋಕ್ಕಾಗತ್ತಾ ಸ್ವಾಮಿ ಜೈಲಲ್ಲಿ? 7 ದಿನನೂ ಬಿರಿಯಾನಿ ದರ್ಶನ್ಗೆ ತಿನ್ಸೋಕ್ಕಾಗತ್ತಾ, ಕೊಡೋಕ್ಕಾಗತ್ತಾ ನಾವು? ನೋ. ಜೈಲಿನ ಮೆನುವಿನಲ್ಲಿ ಏನು ಆ ದಿನದ ಆಹಾರ ಇರುತ್ತೋ 5,000 ಜನ ಊಟ ಮಾಡ್ತಾರೆ ಸ್ವಾಮಿ. ಅದನ್ನು 5,000 ಜನ ಊಟ ಮಾಡ್ತಾರೆ. ಅಲ್ಲಿ ದರ್ಶನ ಸ್ಪೆಷಲ್ ಅಂತ ಮಾಡೋದು ಹೇಗೆ? ಜೈಲಲ್ಲೂ ಮಾಂಸ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ. ಅದಕ್ಕೊಂದು ದಿನ ಒಂದು ಸಮಯ ಅಂತ ಇರುತ್ತೆ ಸ್ವಾಮಿ. ದಿನ ಬಿರಿಯಾನಿ ತಿನ್ಸೋಕ್ಕಾಗಲ್ಲ ದರ್ಶನ್ಗೆ. ಇದು ಯಾವ ಥರ ಆಗುತ್ತೆ? ತಾರತಮ್ಯ ಆಗ್ಬಿಡಲ್ವೇ ಅಂತ ಕೂಡ ಒಂದು ಕಡೆ ವಾದವನ್ನು ಅವರು ಮಾಡಿದ್ದಾರೆ. ಜೈಲು ಕೈಪಿಡಿ ಏನಿರುತ್ತೋ ಮ್ಯಾನ್ಯುಯಲ್, ಅದರ ಪ್ರಕಾರವಾಗಿಯೇ ಅಲ್ಲಿನ ಆಹಾರ ಪದ್ಧತಿ ಇರುತ್ತೆ, ಆಹಾರವನ್ನು ಕೊಡ್ತಾರೆ, ವ್ಯವಸ್ಥೆ ಆ ಥರ ಇದೆ. ಆದರೆ ವೈದ್ಯರು ಸೂಚಿಸಿದರೆ ಮಾತ್ರ ಡಯಟ್ ಫುಡ್ ಕೊಡಬಹುದಾಗುತ್ತೆ. ಈ ವ್ಯಕ್ತಿಗೆ ಇಂಥ ಆರೋಗ್ಯ ಸಮಸ್ಯೆ ಇರುವುದರಿಂದ ಅದಕ್ಕೆ ಇಂಥ ಆಹಾರ ಸೂಕ್ತ ಅಂತ ಹೇಳಿದ್ರೆ ಮಾತ್ರ ಕೊಡಲಿಕ್ಕೆ ಸಾಧ್ಯವೇ ವಿನಃ ಕೇಳಿಕೊಂಡು ಬಿಟ್ಟರು ನನಗೆ ಯಾಕೋ ಇದು ಊಟ ಇಷ್ಟ ಆಗ್ತಾ ಇಲ್ಲ, ನಾನೊಬ್ಬ ಸ್ಟಾರ್ ಇದ್ದೀನಿ, ಸೆಲೆಬ್ರಿಟಿ ಇದ್ದೀನಿ, ನಾನು ಬಂದು ಇಂಥ ಊಟ ಮಾಡಬೇಕಾ ಎನ್ನುವ ಮನಸ್ಥಿತಿಯಿಂದ ಏನಾದರೂ ಅರ್ಜಿ ಹಾಕ್ಕೊಂಡಿದ್ರೆ ಅದು ಸಾಧುವಲ್ಲ ಮತ್ತು ಸಾಧ್ಯವೂ ಇಲ್ಲ ಅಲ್ವೇ ಸ್ವಾಮಿ ಅಂತ ಕೇಳಿಕೊಂಡಿದ್ದಾರೆ SPP ಒಂದು ಕಡೆ. ಇನ್ನು ನಿಯಮ 855ರ ಅಡಿಯಲ್ಲಿಯೂ ಕೂಡ ಒಂದು ಡಯಟ್ಗೆ ಅವಕಾಶ ಇದೆ ಸ್ವಾಮಿ. ಜೈಲಿನ ಮೆನುವಿನ ಅಂದರೆ ಜೈಲಿನ ನಿಯಮಗಳ ಪ್ರಕಾರವಾಗಿ 855 ನಿಯಮ ಈ ಪ್ರಕಾರವಾಗಿ ಒಂದು ಅವಕಾಶ ಇದೆ. ವೈದ್ಯರ ಸೂಚನೆ ಮೇರೆಗೆ ಅನಾರೋಗ್ಯ ಇದ್ದಾಗ ಮಾತ್ರ ಇಂಥ ಡಯಟ್ಗೆ ಒಂದು ಅವಕಾಶ ಇರುತ್ತೆ. ಎಲ್ಲ ಟೈಮಲ್ಲೂ ಅಲ್ಲ. ಏನೋ ಹುಷಾರಿಲ್ಲ ದರ್ಶನ್ಗೆ ಒಂದಿನ 2 ದಿನ ಅಂದಾಗ ಅದೇನು ಆಹಾರ ಕೇಳ್ತಾರೋ ನೋಡ್ರಪ್ಪ ಆ ಥರದ್ದೇ ಪೂರೈಕೆ ಮಾಡಿ ಅಂತ ಹೇಳಬಹುದೇ ವಿನಃ ಬೇರೆ ಬೇರೆ ಟೈಮಲ್ಲಿ ಈ ಥರ ಮಾಡೋಕ್ಕೆ ಬರಲ್ಲ. ನಿಯಮ 322 ಇದರ ಅಡಿಯಲ್ಲಿ ಹೋದಾಗ ಕೂಡ ಮನೆ ಊಟದ ಮಾತೇ ಬರಲ್ಲ. 322 ನಿಯಮ ಇಟ್ಕೊಂಡ್ಬಿಟ್ರೆ ನಾವು ಇಲ್ಲಿ ಮನೆ ಊಟದ ಪ್ರಶ್ನೆನೇ ಬರಲ್ಲ ಅಂತ ಕೂಡ ವಾದವನ್ನು ಮಾಡಿದ್ದಾರೆ. ಕರ್ನಾಟಕ ಬಂಧೀಖಾನೆ ಕಾಯ್ದೆಯ 2021ರ ಹೊಸ ನಿಯಮ ಇದೆ. ಅದರಲ್ಲಿ 720, 728 ಇದರ ಅಡಿಯಲ್ಲಿ ಕೆಲ ನಿಯಮ ಇದೆ ಸ್ವಾಮಿ. ಅದರಲ್ಲಿ ಜೈಲಲ್ಲಿ ಹಾಸಿಗೆ ತೊಗೊಂಬರೋಕ್ಕೆ, ದಿಂಬು ತೊಗೊಂಬರೋಕ್ಕೆ, ಏನೇನೋ ತೊಗೊಂಡ್ಬರೋಕ್ಕೆ ಅವಕಾಶ ಇಲ್ಲ. ಈ ನಿಯಮ ಹೇಳ್ಬಿಡುತ್ತೆ ಸ್ವಾಮಿ. ನನಗೆ ಹಾಸಿಗೆ ಬೇಕು, ದಿಂಬೇಕು ಅಂತ ಕೂಡ ದರ್ಶನ್ ಕೇಳಿದ್ರಲ್ಲ, ಈ ವಿಚಾರಕ್ಕೆ ನಿಯಮ 720, 728 ಈ ಪ್ರಕಾರ ಹೋದಾಗಲೂ ಕೂಡ ದರ್ಶನ್ಗೆ ಈ ಹಾಸಿಗೆ ಮತ್ತು ದಿಂಬನ್ನು ಜೈಲಿನ ಒಳಗಡೆ ಬಿಟ್ಟುಕೊಳ್ಳುವುದಕ್ಕೆ ಅವಕಾಶ ಇಲ್ಲ ಅಂತ ಈ ನಿಯಮ ಹೇಳುತ್ತೆ ಸ್ವಾಮಿ ಅಂತ ಕೂಡ ಹೇಳಿದ್ದಾರೆ. ಆಯಿತು, ಇದು ಒಂದು SPP ಅವರ ವಾದ ಅಂತ ಇಟ್ಕೊಳ್ಳೋಣ. ಈ ಕಡೆ ದರ್ಶನ್ ಪರ ವಕೀಲರು ಹಾಗಾದ್ರೆ ಏನು ವಾದ ಮಾಡಿದ್ರು? ಇಂಟ್ರೆಸ್ಟಿಂಗ್ ಅಲ್ವಾ ಇದು ಕೂಡ. ಇಲ್ಲೇನಾಗುತ್ತೆ, ಅವರು ಹೇಳ್ತಾರೆ ಸ್ವಾಮಿ ನಾನು ಕಾನೂನು, ಇದು ರಾಘವೇಂದ್ರ ಅವರು ಮಂಡಿಸಿರುವಂಥ ವಾದ ದರ್ಶನ್ ಪರ ವಕೀಲರು, ಸ್ವಾಮಿ ನಾನು ಕಾನೂನು ಪ್ರಕಾರವಾಗಿಯೇ ಕಾನೂನಲ್ಲಿರ್ತಕ್ಕಂಥ ಅಂಶಗಳನ್ನೇ ವಾದ ಮಾಡ್ತಾ ಇದ್ದೀನಿ ಸ್ವಾಮಿ, ನಾನು ಎಕ್ಸ್ಟ್ರಾ ಆಗಲಿ ಬೇರೆದಾಗಲಿ ನಾನೇನು ಕೇಳ್ತಾ ಇಲ್ಲ. ಇಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ, ಕೈದಿ ನಿಗದಿತ ಅವಧಿಯಲ್ಲಿ ಹೊರಗಿನ ಊಟವನ್ನು ಪಡೆಯಬಹುದು. ಜೈಲು ನಿಯಮ ಸ್ವಾಮಿ ಇದು. ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಜೈಲು ಹೊರಗಡೆಯಿಂದ ಒಂದು ಊಟ ಬರುತ್ತಲ್ಲ ಸ್ವಾಮಿ, ಅದನ್ನು ತೆಗೆದುಕೊಳ್ಳುವುದಕ್ಕೆ ಜೈಲಿನ ನಿಯಮಗಳು ಆಸ್ಪದವನ್ನು ಕೊಡುತ್ತವೆ. ಅಥವಾ ಅವರ ಕುಟುಂಬದವರ ಕಡೆಯಿಂದ ಆಹಾರ ಪಡೆಯುವಂಥ ಅವಕಾಶ ಇದೆ. ಅಂಡರ್ ಟ್ರಯಲ್ ಪ್ರಿಸ್ನರ್ಗೆ ವ್ಯವಸ್ಥೆ ಮಾಡಿಕೊಡುವ ಅವಕಾಶ ಕೂಡ ಇರುತ್ತೆ ಸ್ವಾಮಿ ಅಂತ ಹೇಳ್ತಾರೆ. ವಿಚಾರಣಾಧೀನ ಖೈದಿ ಸ್ವಾಮಿ ಇವರೇನೋ ಅಪರಾಧ ಮಾಡೇ ಬಿಟ್ಟಿದ್ದಾರೆ ಅಂತ ನ್ಯಾಯಾಲಯ ಸುಪ್ರೀಂ ಕೋರ್ಟೇ ತೀರ್ಪು ಕೊಟ್ಬಿಟ್ಟಿಲ್ಲಿ ಕೂಡ ಹಾಕಿಲ್ಲ ಇವರನ್ನ. ಇದು ಅಪರಾಧ ಆಗೇ ಹೋಗಿದೆ, ಅಪರಾಧಿ ಇವರು ಅಂತ ಶಿಕ್ಷೆ ಎದುರಿಸ್ತಾ ಇರ್ತಕ್ಕಂಥ ಜೈಲೊಳಗಡೆ ಇವರಿಲ್ಲ. ಇವರು ಇನ್ನೂ ಕೂಡ ವಿಚಾರಣಾ ಅಧೀನ ಖೈದಿ, ಅಂಡರ್ ಟ್ರಯಲ್ ಪ್ರಿಸನರ್, ವಿಚಾರಣಾ ಅಧೀನ ಖೈದಿ ಅಂತ. ಹಾಗಾಗಿ ಇಂಥವ್ರಿಗೆ ಅವಕಾಶ ಇರುತ್ತೆ ಸ್ವಾಮಿ, ಯಾರು ಹೇಳಿದ್ದು ಅವಕಾಶ ಇಲ್ಲ ಅಂತ ಕೂಡ ವಾದವನ್ನು ಮಾಡ್ತಾರೆ. ಹೀಗಾಗಿ ಖಾಸಗಿ ಊಟ ಮತ್ತು ಹಾಸಿಗೆಯನ್ನು ನಾವು ಕೇಳ್ತಾ ಇದ್ದೀವಿ. ಇವ್ರಿಗೆ ಜೈಲಿನ ಊಟ ಜೀರ್ಣ ಆಗ್ತಿಲ್ಲ ಸ್ವಾಮಿ. ಅವ್ರಿಗೆ ಏನು ತಿಂದರೂ ಜೈಲಲ್ಲಿ ಅರಗುತ್ತಾ ಇಲ್ಲ, ಜೀರ್ಣವಾಗ್ತಾ ಇಲ್ಲ, ಅತಿಸಾರ ಆಗ್ತಾ ಇದೆ, ಅಂದರೆ ಬೇಧಿ ಆಗ್ತಾ ಇದೆ ಅವ್ರಿಗೆ. ಈ ಥರದ ಊಟ ತಿಂದೆ ಅವರಿಗೆ ಆ ಬಾಡಿಗೆ ಹೋಗ್ತಾ ಇಲ್ಲ ಸ್ವಾಮಿ. ಅದು ದರ್ಶನ್ ಅವರ ದೇಹಕ್ಕೆ ಜೈಲಲ್ಲಿ ಕೊಡೋ ಊಟ ಚೆನ್ನಾಗೇ ಇರಬಹುದು, ಸರಿಯಾಗೇ ಇರಬಹುದು, ಅವರ ದೇಹಕ್ಕೆ ಹೋಗ್ತಾ ಇಲ್ವಲ್ಲ ಸ್ವಾಮಿ. ಅದು ಹೇಗೆ ಅಂದರೆ, ಈ ಯಾರಿಗಾದ್ರೂ ಪೇಷಂಟ್ಗೆ ಒಳ್ಳೊಳ್ಳೆ ಔಷಧಿಗಳನ್ನೇ ಅನೇಕ ಡಾಕ್ಟರ್ಗಳು ಹೇಳಿರ್ತಾರೆ, ಆದರೆ ಆ ಔಷಧಿ ಆ ರೋಗಿಯ ದೇಹ ಪ್ರಕೃತಿಗೆ ಹೋಗಬೇಕು ಅಂತ ಅದು ಹೋಗಿಲ್ಲ ಅಂತ ಹೇಳಿದ್ರೆ ಅದು ಸೂಟ್ ಆಗಲ್ಲ ಅಷ್ಟೇ. ಅದಕ್ಕೆ 5, 6, 7, 8 ಔಷಧಿ ತೊಗೊಂಡ್ಮೇಲೆ 9ನೇ ಔಷಧಿಗೆ ರೋಗಿ ಚೇತರಿಸ್ಕೊಳ್ತಾನೆ. ಹಾಗಾದರೆ 8 ಔಷಧಿ ಕೊಟ್ಟಿದ್ರಲ್ಲ ಆ ರೋಗಿಗೆ, ಇದು ತಪ್ಪು ಅಂತನಾ, ಇದು ಕೆಲಸ ಮಾಡಲಿಲ್ಲ ಅಂತನಾ, ಇದು ಸುಳ್ಳು ಅಂತನಾ, ಅವ್ರು ತಪ್ಪು ಬರೆದ್ರು ಅಂತನಾ, ಇದು ಔಷಧಿನೇ ಅಲ್ಲ ಅಂತನಾ? ನೋ, ಈ ಔಷಧಿ ಆ ರೋಗಿಯ ದೇಹ ಪ್ರಕೃತಿಗೆ ಹೋಗಲಿಲ್ಲ ಅಂತ ಅಷ್ಟೇ.
ಅಥವಾ ಆ ಕಾಯಿಲೆಯ ತೀವ್ರತೆಯನ್ನು ಇದು ಕಡಿಮೆ ಮಾಡಲಿಲ್ಲ ಅಂತ ಅರ್ಥೈಸಿಕೊಳ್ಳಬಹುದೇ ವಿನಃ ಅದನ್ನು ಬೇರೆ ಥರ ಅರ್ಥ ಮಾಡ್ಕೊಳ್ಬಾರ್ದು ಸ್ವಾಮಿ ಅಂತ ಈ ರಾಘವೇಂದ್ರ ಅವರ ಒಂದು ವಾದ. ಹಿಂದಿನ ಕೇಸ್ಗಳಿದೆ ನೋಡಿ ಸ್ವಾಮಿ, ಅವರ ಆರೋಗ್ಯ ವರದಿಯನ್ನು ಇಮೇಲ್ ಮೂಲಕ ಸಲ್ಲಿಸಿದ್ದೀವಿ ಸ್ವಾಮಿ. ನಾವು ಇಮೇಲ್ ಮಾಡಿದ್ದೀವಿ, ದರ್ಶನ್ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ ಹೇಳಿ ತಾವು ಅದನ್ನು ತಮ್ಮ ಅವಗಾಹನೆಗೆ ತೆಗೆದುಕೊಳ್ಳಬಹುದು, ತಾವು ಅದನ್ನು ಗಮನಿಸಿ, ಓದಿ, ಪರೀಕ್ಷಿಸಿ, ಪರಿಶೀಲಿಸಿ ಸ್ವಾಮಿ, ನಮ್ಮ ಮನವಿ ಇಷ್ಟನೇ ಇಲ್ಲಿ. ಅವ್ರಿಗೊಂದು ಅವಕಾಶ ಇದ್ದಾಗ ಅವಕಾಶ ನಿರಾಕರಣೆ ಎನ್ನುವುದು ನಿಯಮಗಳಿಗೆ ವಿರುದ್ಧವಾಗಿ ನಿಲ್ಲುವುದಲ್ಲವೇ ಅಂತ ಕೂಡ ಕೇಳ್ಕೊಂಡಿದ್ದಾರೆ ಅವರು. ಹೈಕೋರ್ಟ್ನ ಆದೇಶವನ್ನೇ ಓದ್ತಾರೆ ದರ್ಶನ್ ಪರ ವಕೀಲರು ರಾಘವೇಂದ್ರ ಅವರು. ಹಿಂದಿನ ಕೇಸ್ಗಳನ್ನು ಉಲ್ಲೇಖ ಕೂಡ ಮಾಡ್ತಾರೆ. ಮನೆ ಊಟದ ಪರವಾಗಿ ಎಷ್ಟು ತೀರ್ಪುಗಳು ಬಂದಿಲ್ಲ ಸ್ವಾಮಿ, ಮನೆ ಊಟದ ಪರವಾಗಿಯೇ ಎಷ್ಟೋ ತೀರ್ಪುಗಳು ಬಂದಿದೆ. ಇವ್ರಿಗೂ ಅವಕಾಶ ಇದೆ. ವಿಚಾರಣಾಧೀನ ಖೈದಿಗೆ ಸ್ವಂತ ಹಣದಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಇದೆ ಸ್ವಾಮಿ. ಒಬ್ಬ ವಿಚಾರಣಾಧೀನ ಖೈದಿ ಇದ್ರು ಅಂತ ಅಂದ್ಕೊಳ್ಳಿ, ಆ ಮನುಷ್ಯ ಶಕ್ತನಾಗಿದ್ದ, ದುಡ್ಡಿತ್ತು ಅವ್ರ ಹತ್ರ, ಕೊಂಡ್ಕೊಳ್ಳೋಕೆ ಅವ್ರು ಬಯಸ್ತಾರೆ, ಕೊಂಡ್ಕೊಳ್ಬಹುದು ಸ್ವಾಮಿ. ಅವರು ಹೊರಗಡೆಯಿಂದ ಯಾವುದೇ ವಸ್ತುವನ್ನು ಕೊಂಡ್ಕೊಂಡು ಬಂದು ಇಟ್ಟುಕೊಳ್ಳಬಲ್ಲರು. ಅದೇ ಥರ ಊಟಕ್ಕೊಂದು ಅವಕಾಶ ಇದ್ದಾಗ ನಿರಾಕರಿಸೋದು ನ್ಯಾಯವೇ? ನೀವು ತಾವೇ ಹೇಳಿ ಸ್ವಾಮಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಸ್ನೇಹಿತರು ಅಥವಾ ಕುಟುಂಬಸ್ಥರ ಊಟ ಹಾಸಿಗೆ ನೀಡದ ಪಕ್ಷದಲ್ಲಿ ಜೈಲು ಅಧಿಕಾರಿಗಳೇ ರೇಷನ್ ಕೊಡಬೇಕಾಗತ್ತೆ. ನೋಡಿ, ಇಲ್ಲಿ ಏನಂದರೆ, ಒಬ್ಬ ವಿಚಾರಣಾಧೀನ ಖೈದಿ ತನಗೆ ಸ್ವಂತ ಹಣ ಇರುತ್ತೆ. ಈಗ ಈ ವ್ಯಕ್ತಿಗೆ ಯಾರೋ ಹಾಸಿಗೆ ತಂದು ಕೊಡೋರು ಇರಲ್ಲ, ಊಟ ತಂದು ಕೊಡೋರು ಇರಲ್ಲ, ಯಾರು ಈತನ ಗಮನಿಸೋರೇ ಇರಲ್ಲ ಅಂತ ಬಂದಾಗ ತನ್ನ ಬಳಿಯೇ ಸ್ವಂತ ಹಣ ಇದ್ದಾಗ ಜೈಲಿಗೆ ಆ ಒಂದು ವಿಚಾರದಲ್ಲಿ ಅದನ್ನು ಪೂರೈಕೆ ಮಾಡಬಹುದಾಗತ್ತೆ. ಹಣ ಕೊಟ್ಟು ಕೊಂಡುಕೊಳ್ಳಬಹುದು ಆ ವ್ಯಕ್ತಿ ಅಂತ ಜೈಲಿನವರೇ ಅವ್ರು ಪೂರೈಕೆ ಮಾಡಿಕೊಡ್ಬೇಕಾಗತ್ತೆ ಸ್ವಾಮಿ, ನಿರಾಕರಿಸಕ್ಕೆ ಬರಲ್ಲ. ಎಷ್ಟು ತೀರ್ಪುಗಳು ಬಂದಿಲ್ಲ ಸ್ವಾಮಿ ಅಂತ ಕೂಡ ರಾಘವೇಂದ್ರ ಒಂದು ಕಡೆ ವಾದವನ್ನು ಮಾಡ್ತಾರೆ. ಜೈಲು ಅಧಿಕಾರಿಗಳೇ ರೇಷನ್ ಕೂಡ ಕೊಡಬೇಕಾಗತ್ತೆ. ಜೈಲು ಅಧಿಕಾರಿಗಳು ರೇಷನ್ ಕೊಡಬೇಕಾಗತ್ತೆ. ಅದನ್ನು ಸೆಂಟ್ರಲ್ ಕಿಚನ್ನಲ್ಲಿ ಅಡುಗೆ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇದೆ ಸ್ವಾಮಿ. ಹಣ ಕೊಟ್ಟರೆ ಜೈಲು ಅಧಿಕಾರಿಗಳು ಇವರಿಗೆ ಪ್ರತ್ಯೇಕ ರೇಷನ್ ತಂದು ಜೈಲಲ್ಲೇ ಅಡುಗೆ ಮಾಡಿಸಿ ಕೊಡಬಹುದಾಗತ್ತೆ ಸ್ವಾಮಿ, ನಿಯಮ ಹೇಳುತ್ತೆ ಅಂತ ದರ್ಶನ್ ಪರ ವಕೀಲ ವಾದವನ್ನು ಮಾಡ್ತಾರೆ. ಹೀಗಾಗಿ ಇವ್ರು ಏನು ಮಾಡ್ತಿದ್ದಾರೆ, ಈಗ ಇವರು ಮನೆ ಊಟಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇವರೇನಾದರೂ ಸೆಂಟ್ರಲ್ ಕಿಚನಲ್ಲಿ ಅಡುಗೆ ಮಾಡ್ಕೊಡೋಕ್ಕೆ ಒಂದು ಅವಕಾಶ ಕೊಟ್ಟುಬಿಟ್ರೆ ಸೆಲೆಬ್ರಿಟಿ ಆಗಿರೋದ್ರಿಂದ ಪ್ರಚಾರ ಸಿಗ್ತಾ ಇದೆ ಅವ್ರಿಗೆ. ಇದಕ್ಕೆ ಇವ್ರು ನಿರಾಕರಿಸ್ತಾ ಇದ್ದಾರೆ. ಇವ್ರು ಯಾಕೆ ಮಾಡ್ಕೊಡ್ಬೇಕು ಅಂತ ಹೇಳಿ ಒಂದು ಅನುಭವಿಸ್ಲಿ ಅಂತ ಕೂಡ ಇರಬಹುದು. ಇವ್ರಿಗೆ ಸೆಲೆಬ್ರಿಟಿ ಆಗಿರೋ ಕಾರಣಕ್ಕೆ ಇದನ್ನ ಯಾಕೆ ಮಾಡ್ಕೊಡ್ಬೇಕು ಅಂತ ಕೂಡ ಇರಬಹುದು ಕೆಲವರ ಮನಸ್ಸಿನಲ್ಲಿ. ಹಾಗಾಗಿ ಮನೆ ಊಟಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ತೀರ್ಪು ಇದೆ ಸ್ವಾಮಿ, ನಿರಾಕರಿಸಕ್ಕೆ ಬರಲ್ಲ. ಇನ್ನೊಂದು ದರ್ಶನ್ ಪರ ವಕೀಲರು ಇನ್ನೊಂದು ಹೇಳ್ತಾ ಹೋಗ್ತಾರೆ, ಮಹಾರಾಷ್ಟ್ರ ಸರ್ಕಾರ ಒಂದು ಕಡೆ ಕಾನೂನು ತಿದ್ದುಪಡಿಯನ್ನೇ ಮಾಡಿದೆ ಸ್ವಾಮಿ. ಚೆಲ್ಲಾರೆಡ್ಡಿ ವರ್ಸಸ್ AP ಕೇಸನ್ನು ಉಲ್ಲೇಖ ಮಾಡ್ತಾರೆ ವಕೀಲ ರಾಘವೇಂದ್ರ ಅವರು. ಆ ಕೇಸಲ್ಲಿ ಏನಾಯಿತು ಅಂದರೆ, ಖೈದಿಯಾಗಿದ್ದರೂ ಕೂಡ ಬದುಕುವ ಎಲ್ಲ ಹಕ್ಕನ್ನು ಹೊಂದಲು ಆ ವ್ಯಕ್ತಿಗೆ ಅವಕಾಶ ಇದೆ. ಹಿಂದಿನ ಕೇಸ್ಗಳನ್ನು ಉಲ್ಲೇಖ ಮಾಡಿ ಕೂಡ ವಾದವನ್ನು ಮಾಡ್ತಾರೆ. ಸ್ಟಾರ್ ನಟ ಆಗಿರೋದ್ರಿಂದ ದರ್ಶನ್ ಕೂತರು ಸುದ್ದಿ, ಊಟ ಸೇರ್ತಿಲ್ಲ ಅಂದರೂ ಸುದ್ದಿ, ಊಟ ಮಾಡಿದ್ರೂ ಸುದ್ದಿ ಆಗ್ತಿದೆ ಅಷ್ಟೇ ಸ್ವಾಮಿ. ಇದು ಬೇರೆ ಏನೂ ಇಲ್ಲ. ಇದಕ್ಕೆ ಅವಕಾಶಗಳಿದೆ. ಆತನ ಹಕ್ಕುಗಳನ್ನು ನಿರಾಕರಿಸೋದಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಈ ದರ್ಶನ್ ಸೆಲೆಬ್ರಿಟಿ ಅನ್ನೋ ಕಾರಣ ಆಗಿರೋದ್ರಿಂದಾನೇ ಇವರಿಗೆ ಮನೆ ಊಟ ಕೊಡೋಕ್ಕೆ ಒಂದು ಕಡೆ ನಿರಾಕರಿಸ್ತಾ ಇದ್ದಾರೆ. ದೊಡ್ಡ ಸುದ್ದಿ ಆಗುತ್ತೆ, ದರ್ಶನ್ಗೆ ಸ್ಪೆಷಲ್ ಊಟ ಅಂತೆ, ಇವತ್ತೇನು ಬಂತು, ಬಿರಿಯಾನಿ ಬಂತಾ, ಇವತ್ತೇನಾದರೂ ಬೇರೆ ಅಡುಗೆ ಬಂತಾ, ಬೇಳೆ ಸಾಂಬಾರು ಬಂತಾ, ಇನ್ಯಾವುದಾದ್ರೂ ಪೌಷ್ಟಿಕಾಂಶವುಳ್ಳ ಆಹಾರ ಬಂತ, ಇವೆಲ್ಲವೂ ಸುದ್ದಿ ಆಗ್ತವೆ ಅಂಥೇಳಿ ಈ ಥರ ಆಗ್ತಿದೆ ಅಂತ ಕೂಡ ಒಂದು ಕಡೆ ರಾಘವೇಂದ್ರ ಅವರು ವಾದವನ್ನು ಮಾಡಿದ್ದಾರೆ. ಎರಡೂ ಕಡೆಯ ವಾದ ಪ್ರತಿವಾದವನ್ನು ಆಲಿಸಿದ ಮೇಲೆ ಇನ್ನು 3 ದಿನಕ್ಕೆ 25ನೇ ತಾರೀಕಿಗೆ ತೀರ್ಪನ್ನು ಕಾಯ್ದಿರಿಸಿದ್ದಾರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ನ್ಯಾಯಾಧೀಶರು. ಡೀಟೇಲ್ಸ್ಗಳಿಗೆ ಇದೀಗ ಸಂತೋಷ್ ಇದ್ದರೆ ಸಂತೋಷ್, ಎರಡೂ ಕಡೆಯ ವಾದವನ್ನು ಒಂದು ಕಡೆ ಈಗ ರಾಘವೇಂದ್ರ ಅವರು ಕೊಡ್ತಿರ್ತಕ್ಕಂಥ ಉಲ್ಲೇಖಗಳು ಗಮನಿಸಿದಾಗ ರಾಘವೇಂದ್ರ ಅವ್ರು ಹೇಳ್ತಿದ್ದಾರೆ, ಇಂತಿಂಥ ತೀರ್ಪುಗಳಲ್ಲಿ ಈ ಥರದ್ದಾಗಿದೆ ಸ್ವಾಮಿ, ಕೊಂಡ್ಕೊಳ್ಳೋಕ್ಕೂ ಅವಕಾಶ ಇದೆ, ಅವ್ರ ಬಳಿ ಹಣ ಇದ್ದರೆ ಕೊಂಡ್ಕೊಳ್ಬಹುದು, ಅವರು ಯಾರೂ ತಂದು ಕೊಡೋರೇ ಇಲ್ಲ ಅಂದರೆ ಅವರೇ ಕೊಂಡ್ಕೊಳ್ಬಹುದಾಗತ್ತೆ, ಜೈಲಲ್ಲೇ ಅವ್ರ ಕಿಚನ್ನಲ್ಲೇ ಅವ್ರು ಹೇಳಿದಂಥ ಅಡುಗೆ ಕೂಡ ಮಾಡಿಕೊಡ್ಬೇಕು ಅಂತ ಇವರು ವಾದವನ್ನು ಮಾಡ್ತಾ ಇದ್ದಾರೆ. ಬಟ್ SPP ಪ್ರಸನ್ನಕುಮಾರ್ ಅವರ ವಾದವನ್ನು ಕೇಳಿದಾಗ ಆ ಥರದ ನಿಯಮ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಅಪ್ಡೇಟ್ಸ್ ಏನಿದೆ ಅಂತ ಸಂತೋಷ್? ರಮಕಾಂತ್, ಏನಂದ್ರೆ ಜೈಲು ನಿಯಮಗಳ ಪ್ರಕಾರ ಏನು ಅಲ್ಲಿರುವಂತಹ ಯಾವುದೇ ವಿಚಾರಣಾದ ಕೈದಿ ಇರ್ಬೋದು ಇಲ್ಲ ಸಜಾ ಕೈದಿ ಇರ್ಬೋದು, ಎಲ್ರು ಒಂದೇ ತರವನ್ನ ನೋಡ್ಬೇಕು, ಒಂದೇ ತರ ಇರಬೇಕು. ಯಾಕಂದ್ರೆ ಜೈಲಿಗೆ ಹೋದಂತ ವ್ಯಕ್ತಿ ಬದಲಾಗಿ ಹೊರಗೆ ಬರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಜೈಲು ಕೈಪಿಡಿಯ ಒಂದು ಆಧಾರದ ಮೇಲೆ ಎಲ್ರು ಒಂದೇ ಸಮಾನವಾಗಿ ನಾವು ಕಾಣ್ಬೇಕಾಗತ್ತೆ, ಸಮಾನವಾಗಿ ಕಾಣ್ತೀವಿ. ಒಂದು ವೇಳೆ ಆ ರೀತಿ ಏನಾದ್ರು ಇವ್ರಿಗೆ ಸೆಲೆಬ್ರಿಟಿನೋ ಶ್ರೀಮಂತರೋ ಹಣ ಇರೋಂಥವ್ರು ಪ್ರಭಾವಿನಾಗಿ ಅವ್ರಿಗೆ ಬೇಕಾದ ಸೌಲಭ್ಯಗಳನ್ನು ಕೊಟ್ರೆ ಮುಂದಿನ ದಿನಗಳಲ್ಲಿ ಜೈಲು ಬದಲಾವಣೆಯಾಗಿ ಇರುವಂತಹ ಒಂದು ಕೇಂದ್ರ ಆಗೋದಿಲ್ಲ. ಅದು ಅವ್ರದೇ ಅವರ
ಬೇಕಾದ ರೀತಿಯಲ್ಲಿ ಹೋಗಿ ಮಜಾ ಮಾಡ್ಕೊಂಡು ಬರ್ಲಿಕ್ಕೆ ಇಲ್ಲ ಒಂದಿಷ್ಟು ಕಾಲ ಅಲ್ಲಿ ಹೋಗಿ ಬರ್ಲಿಕ್ಕೆ ಅವ್ರ ಸೇಫ್ಟಿಯನ್ನ ತೆಗೆದುಕೊಳ್ಳಿಕ್ಕೆ ಹೋಗಿ ಬರ್ತಾರೆ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಾದಗಳು ಕೂಡ ಅಲ್ಲಿ ನಡೆಯುತ್ತೆ. ಪ್ರಮುಖವಾಗಿ ದರ್ಶನ್ ಅವ್ರಿಗೆ ಬೇಕಾಗಿರುವಂತ ಫುಡ್ಗಳ ಬಗ್ಗೆ ಅವರು ಒಂದಿಷ್ಟು ರಿಕ್ವೆಸ್ಟ್ ಗಳನ್ನ ಮಾಡ್ಕೊಡ್ತಾರೆ. ಅದ್ರ ಜೊತೆಗೆ ಇವರು ಆಕ್ಟರ್ ಅನ್ನೋ ಕಾರಣಕ್ಕೆ, ದರ್ಶನ್ ಅನ್ನೋ ಕಾರಣಕ್ಕಾಗಿ ಇವೆಲ್ಲವನ್ನು ಕೂಡ ನಿರಾಕರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡುವಂಥದ್ದು. ಆದ್ರೆ SPP ಅವರು ಅದಕ್ಕೆ ಯಾವುದನ್ನು ಕೂಡ ಹೇಳಿದ್ರೆ, ಅವರು ನಾವು ಎಲ್ಲೂ ಕೂಡ ಇವರಿಗೆ ಊಟವನ್ನ ಕೊಡಬೇಡಿ ಅಂತ ಹೇಳಿಲ್ಲ. ಕಾನೂನಿನ ಪ್ರಕಾರ, ಜೈಲು ನಿಯಮದ ಪ್ರಕಾರ ಏನು ಊಟವನ್ನು ಕೊಡಬೇಕು, ಒಬ್ಬ ವಿಚಾರಣಾಧೀನ ಕೈದಿಯನ್ನ ಹೇಗೆ ನೋಡಬೇಕು, ಕಾನೂನು ಅಡಿಯಲ್ಲೇ ಕೊಡಿ, ನಾವು ಯಾವುದಕ್ಕೂ ಬೇಡ ಅಂತ ಹೇಳ್ತಿಲ್ಲ. ಈಗಾಗಲೇ ಅವರು ಡಯಟ್ ಫುಡ್ಗಳು ಬೇಕು ಅಂತ ಕೇಳ್ತಿದ್ರು. ಜೈಲು ಮೆನುನಲ್ಲಿ ಇರುವಂತಹ ಫುಡ್ಗಳಲ್ಲಿ ಏನು ಡಯಟ್ ಫುಡ್ ಇದೆ ಆ ಡಯಟ್ ಫುಡ್ ಅನ್ನ ಕೊಡ್ತಾ ಇದ್ವಿ. ಅದರ್ವೈಸ್ ಇಲ್ಲೂ ಕೂಡ ಪೌಷ್ಟಿಕಾಂಶವಾದಂತಹ ಫುಡ್ ಅನ್ನ ಎಲ್ರಿಗೂ ಕೊಡ್ತಾ ಇರುವಂತದ್ದು. ಹಾಗಾಗಿ ಇವ್ರಿಗೂ ಕೂಡ ಕೊಡ್ತಾ ಇದ್ದೀವಿ. ವಿನಾಕಾರಣ ಇವ್ರಿಗೆ ಮನೆಯಿಂದ ಊಟವನ್ನು ತಂದು ಕೊಡಬೇಕು ಅಂದ್ರೆ ಅದಕ್ಕೆ ಕಾರಣಗಳು ಸರಿಯಾದ ರೀತಿ, ಇವ್ರಿಗೆ ಆರೋಗ್ಯ ಸರಿ ಇಲ್ಲ ಅನ್ನೋದಾದ್ರೂ ಇರ್ಬೇಕಾದ್ರೆ ಎಲ್ಲೂ ಕೂಡ ಆ ರೀತಿಯಾಗಿ ಇಲ್ಲ. ಇವ್ರಿಗೆ ಇದ್ದಿದ್ದಂತಹ ಚಿಕಿತ್ಸೆ ಏನಿತ್ತು, ಆರೋಗ್ಯದ ಸಮಸ್ಯೆ ಏನಿತ್ತು, ಅದಕ್ಕೆ ಆರಂಭದ ದಿನಗಳಲ್ಲಿ ನ್ಯಾಯಾಲಯ ಜೈಲು ವೈದ್ಯರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಅವ್ರಿಗೆ ಬೇಕಾಗಿರುವಂತಹ ಒಂದು ವೈದ್ಯಕೀಯ ಚಿಕಿತ್ಸೆ ಏನಿದೆ ಅದನ್ನು ಕೊಡಬೇಕು ಅಂತೇಳಿ. ಸೊ ಹಾಗಾಗಿ ಇಲ್ಲಿ ಇವ್ರಿಗೆ ಜೈಲು ಊಟ ಬೇಡ, ಮನೆಯಿಂದ ಊಟವನ್ನು ಕೊಡಬೇಕು, ಇವ್ರು ಕೇಳಿದ ಫೆಸಿಲಿಟಿಗಳನ್ನ ಕೊಡಬೇಕು ಅಂದ್ರೆ ಅದಕ್ಕೆ ಸೂಕ್ತವಾದ ಕಾರಣಗಳು ಕಂಡು ಬರ್ತಿಲ್ಲ. ಈ ಕಾರಣಕ್ಕಾಗಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಒಂದು ಕಡೆ, ಮತ್ತೆ ಕೇವಲ ಆಕ್ಟರ್ ಅನ್ನೋ ಕಾರಣಕ್ಕಾಗಿ ಇವ್ರಿಗೆ ವಿಶೇಷ ಸೌಲಭ್ಯಗಳನ್ನು ಕೂಡ ಕೊಡಕ್ ಆಗೋದಿಲ್ಲ ಅನ್ನೋದು ಇವರ ವಾದ. ಆದ್ರೆ ದರ್ಶನ್ ಪರ ವಕೀಲರ ವಾದ, ಜೈಲಿನ ಕೈಪಿಡಿಯಲ್ಲಿದೆ, ನಿಯಮಾವಳಿಗಳಲ್ಲಿ ಇದೆ. ಸೊ ಒಂದು ವೇಳೆ ಜೈಲಿನಲ್ಲಿ ಇವ್ರಿಗೆ ಬೇಕಾದಂತಹ ಮನೆ ಊಟ ಇರ್ಬೋದು, ಇತರ ಸೌಲಭ್ಯಗಳನ್ನ ಅವರು ಹಣವನ್ನ ಕಟ್ಟಿ ಸೊ ಅವ್ರಿಗೆ ಬೇಕಾದಂತನ್ನ ತರಿಸ್ಕೊಳ್ಬಹುದು, ತಂದಿಟ್ಕೊಳ್ಬಹುದು, ಅವ್ರು ಅದನ್ನ ಅನುಭವಿಸಬಹುದು. ಇವರು ಸಜಾ ಕೈದಿ ಅಲ್ಲ, ವಿಚಾರಣಾಧೀನ ಕೈದಿ ಅಂತ ಹೇಳಿ ಅವರು ಕೂಡ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ನ್ಯಾಯಾಧೀಶರು ಎರಡು ಕಡೆ ವಾದ ಪ್ರತಿವಾದ ಎರಡನ್ನು ಕೂಡ ಆಲಿಸಿ ಆದೇಶದ ಅಂದ್ರೆ ಅರ್ಜಿಯ ಆದೇಶದ ತೀರ್ಪನ್ನು ಜುಲೈ 25ಕ್ಕೆ ಕಾಯ್ದಿರಿಸಿರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.